ಸಿದ್ಧರಾಮ ಸೋಲಾಪುರ ಧಾಮ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಹರಿಸುವೆ ನಿಮ್ಮಯ ನಾಮ ಹರಿಸುವೆ ನಿಮ್ಮಯ ನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಓ गुरु ब्रह्मा गुरु विष्णु
गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। ओम नमो रुद्रमोनेश। ओम नमो श्री रुद्रमोनेश। ओम नमो श्री रुद्रमोनेश। ओम नमो श्री रुद्रमोनेश। ಜಗಜ್ಯೋತಿ ರುದ್ರಮುನೀಶ ಶರಣು ಎನ್ನುವೆ ಇಲಗೇರಿ ಗ್ರಾಮದ ಪುಣ್ಯದ ಸಿರಿಯೇ। ಜಗಜ್ಯೋತಿ ರುದ್ರಮುನೀಶ ಶರಣು ಎನ್ನುವೆ ಇಲಗೇರಿ ಗ್ರಾಮದ ಪುಣ್ಯದ ಸಿರಿಯೇ। ನಮ್ಮ ಹೃದಯ ಕಮಲದೊಳಗೆ ಬಂದು ನೀನು ನೆಲೆಸು ಇಲಗೇರಿಯ ಭಕ್ತರಿಗೆ ಸಿರಿ ಸಂಪತ್ತು ಕರುಣಿಸು। ನಮ್ಮ ಹೃದಯ ಕಮಲದೊಳಗೆ ಬಂದು ನೀನು ನೆಲೆಸು ಇಲಗೇರಿಯ ಭಕ್ತರಿಗೆ ಸಿರಿ ಸಂಪತ್ತು ಕರುಣಿಸು। ಸಂಗೀತ ಸಾಗರದ ಹೊಳೆಯನ್ನೇ ಹರಿಸು ಸಂಗೀತ ಸಾಗರದ ಹೊಳೆಯನ್ನೇ ಹರಿಸು। ನಾಟ್ಯ ಭಂಗಿಯಾಗಿ ಬಂದು ನಮ್ಮನ್ನು ಕರುಣಿಸು ನಾಟ್ಯ ಭಂಗಿಯಾಗಿ ಬಂದು ನಮ್ಮನ್ನು ಕರುಣಿಸು। ಜಗಜ್ಯೋತಿ ರುದ್ರಮುನೀಶ ಶರಣು ಎನ್ನುವೆ ಇಲಗೇರಿ ಗ್ರಾಮದ ಪುಣ್ಯದ ಸಿರಿಯೇ। ಜಗಜ್ಯೋತಿ ರುದ್ರಮುನೀಶ ಶರಣು ಎನ್ನುವೆ ಇಲಗೇರಿ ಗ್ರಾಮದ ಪುಣ್ಯದ ಸಿರಿಯೇ। ಪ್ರಾಣಯೋಗಿಯಾಗಿ ಬಂದು ರಂಗಭೂಮಿಗೆ ಅವತರಿಸು ನಿನ್ನ ಕೃಪೆಗಳಿಂದ ಬಂದ ನುಡಿಗಳನ್ನೇ ನುಡಿಸು। ಪ್ರಾಣಯೋಗಿಯಾಗಿ ಬಂದು ರಂಗಭೂಮಿಗೆ ಅವತರಿಸು ನಿನ್ನ ಕೃಪೆಗಳಿಂದ ಬಂದ ನುಡಿಗಳನ್ನೇ ನುಡಿಸು। ಲೋಕದೋರ ನಮ್ಮ ಕೀರ್ತಿ ಅಮರವಾಗಿ ಬೆಳೆಯಿಸು ಲೋಕದೋರ ನಮ್ಮ ಕೀರ್ತಿ ಅಮರವಾಗಿ ಬೆಳೆಯಿಸು। ನಾಟ್ಯಗಳಿಗೆ ಜ್ಯೋತಿಯಾಗಿ ನಮ್ಮನ್ನು ಬೆಳಗಿಸು ನಾಟ್ಯಗಳಿಗೆ ಜ್ಯೋತಿಯಾಗಿ ನಮ್ಮನ್ನು ಬೆಳಗಿಸು। ಜಗಜ್ಯೋತಿ ರುದ್ರಮುನೀಶ ಶರಣು ಎನ್ನುವೆ ಇಲಗೇರಿ ಗ್ರಾಮದ ಪುಣ್ಯದ ಸಿರಿಯೇ। ಜಗಜ್ಯೋತಿ ರುದ್ರಮುನೀಶ ಶರಣು ಎನ್ನುವೆ ಇಲಗೇರಿ ಗ್ರಾಮದ ಪುಣ್ಯದ ಸಿರಿಯೇ। ಪುಣ್ಯದ ಸಿರಿಯೇ ಪುಣ್ಯದ ಸಿರಿಯೇ ಪುಣ್ಯದ ಸಿರಿಯೇ। ನಮ್ಮ ನಾಡು ನಾಡಿನ ಕನಕದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ। ನಮ್ಮ ನಾಡು ನಾಡಿನ ಕನಕದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ। ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ। ವೀರ ಸುಭಾಷರು ಜನಿಸಿದ ನಾಡು ಮಹಾತ್ಮ ಗಾಂಧಿ ಚಾಚಾನೆ ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು। ನಮ್ಮ
ತಮ್ಮ ಜಗನ್ಮಂಗ್ಲೆ ಈ ಜಗದ ಸುಂಬ ನಿಶುಂಬರನ್ನ ಸಂಹರಿಸಿ ಶಾಂಭವಿನಿ ಎನಿಸಿಕೊಂಡ ನಿನಗೆ ತಿಳಿಯಲಾರದೆ ನಮ್ಮ ಜೀವನದ ಚರಿತ್ರೆ. ಇಬ್ಬರು ತಮ್ಮಂದಿರಿಗಾಗಿ ಶ್ರಮ ವಹಿಸಿ ದುಡಿದು ನನ್ನ ಗಂಡ ಬೆಂದು ಬೆಂಡಾಗಿ ಹೋಗಿದ್ದಾನೆ. ಬಡತನದ ಕಿಚ್ಚಿನಲ್ಲಿ ಸಿಕ್ಕು ಆಶ್ಚರ್ಯವಾಗುವಂತ ಆಸ್ತಿಯನ್ನು ಕಳೆದುಕೊಂಡಿರುವ ಅವರಿಗೆ ಯಾವುದಾದ್ರೂ ಒಂದು ಹುದ್ದೆಯನ್ನು ನೆರವೇರಿಸಿ ಪ್ರತಿ ನಮ್ಮ ಬಾಳಿಗೆ ಅಡ್ಡಗೋಡೆ ಆಗಿರುವ ಆ ನಾಗೇಗೌಡನ ಸೊಕ್ಕನ್ನು ಅಡಗಿಸಿ ನಮ್ಮ ಬಾಳನ್ನ ಉದ್ಧರಿಸು ತಾಯಿ, ಉದ್ಧರಿಸು. ಪೂಜಾ ಸಂಭ್ರಮ ಏನ್ರಿ? ಇವತ್ತು ಶುಕ್ರವಾರ, ದೇವಿ ಪೂಜೆ ದಿನವಲ್ವೇನ್ರಿ? ತೆಗೆದುಕೊಳ್ಳಿ ದೇವಿ ಪ್ರಸಾದವನ್ನ. ಎದ್ದೇಳು ಕಮಲ, ಎದ್ದೇಳು. ಈ ನಿನ್ನ ಬಾಳು ಬಂಗಾರವಾಗಲಿ, ಭಕ್ತಿ ದೇಶದಲ್ಲಿ ಹಂದರವಾಗಲಿ ಕಮಲ, ಹಂದರವಾಗಲಿ. ಇರ್ಲಿ, ಮೊದಲು ಶ್ರೀದೇವಿಗೆ ನಮಸ್ಕಾರ ಮಾಡಿ. ದೇವ ರುದ್ರಮಣೇಶ್ವರ, ಆಪತ್ಕಾಲದಲ್ಲಿ ಆಸರಾಗೋ ತಂದೆ, ಈ ನಿನ್ನ ಭಾರ ನನ್ನ ಮೇಲೆ ಇರಲಿ ತಂದೆ, ನನ್ನ ಮೇಲೆ ಇರಲಿ. ಬಂಡ ಮುಂಡರನ್ನು ಚಂಡಾಡಿ ಬಂಡಖೋರರನ್ನು ಪಾತಾಳಕ್ಕೆ ತೊಳೆದು ಈ ರೈತರಿಗೆ 20,000 ಸಾಲ ಹೇರಿ ಹೊತ್ತು ಆಳಿನಿಂದ ದುಡಿಸಿಕೊಳ್ಳುವ ಆ ಬಂಡ ನಾಗೇಗೌಡನನ್ನು ಬಗ್ಗು ಬಡಿದು ಪಾತಾಳಕ್ಕೆ ತುಳಿ ದೇವ, ಪಾತಾಳಕ್ಕೆ ತುಳಿ. ಈ ಬಡ ಪ್ರಾಣಿ ರೈತರನ್ನು ಹಿಡಿಯು ತಂದೆ, ಎತ್ತಿ ಹಿಡಿ. ಸ್ವಾಮಿ, ಯಾಕ್ರಿ ದೇವಿ ಮೇಲೆ ಎಷ್ಟೊಂದು ಭಾರ ಹಾಕಿ ಮಾತಾಡಿದ್ರಲ್ಲ, ಯಾಕೇನಾಯ್ತು? ಭಾರ ಹಾಕ್ಬೇಕಲ್ಲ, ಭಾರ ಹಾಕ್ಬೇಕಾಗಿದೆ. ಈ ಊರಲ್ಲಿ ನನ್ನ ತಮ್ಮಂದಿರ ಸಲುವಾಗಿ ನಾನೊಬ್ಬ ತಲೆ ಕೆಡಿಸಿಕೊಂಡು ಎಲ್ಲರನ್ನು ಹೆದರಿಸಿ ಬೆದರಿಸಿ ಆ ನಾಗೇಗೌಡ ತನ್ನ ಇಲೆಕ್ಷನ್ ಪ್ರಚಾರಕ್ಕೆ ಬೆಂಬಲಿಸ ಅಂತ ಒತ್ತಾಯ ಮಾಡಿ ಹೇಳಿದ್ದಾನೆ. ಒಂದು ವೇಳೆ ನಾವು ಬೆಂಬಲಿಸದಿದ್ದರೆ ಈ ಊರಲ್ಲಿ ನನಗೆ ಬಹಿಷ್ಕಾರ ಹಾಕಿ ನನ್ನ ತಮ್ಮ ಶೇಖರ್ನ ಕೊಲೆ ಮಾಡ್ತೀನಿ ಹೆದರಿಸಿ ನನ್ನನ್ನು ಹೊಲದಿಂದ ಕಳಿಸಿಕೊಟ್ಟಿದ್ದಾನು. ಅಲ್ಲಿಂದ ಇಲ್ಲಿವರೆಗೆ ಓಡಿ ಬಂದ ಕಮಲ. ಏನ್ರಿ, ಈ ವಿಷಯ ನನ್ನ ಮೈದುನನಿಗೆ ತಿಳಿದ್ರೆ ಅನಾಹುತ ಆಗೋದ್ರೆ ಯಾವ ಸಂದೇಹವೂ ಇಲ್ಲ ರೀ. ಕಮಲ, ಮುಂದೇನ್ರಿ ಮಾಡೋದು? ಕಮಲ, ನಮ್ಮ ತಮ್ಮಂದರಿಗೆ ನಾವೇ ಬುದ್ಧಿ ಹೇಳಿದ್ರತಲ್ಲ, ಇದು ಯಾಕೆ ಬೇಕು ವೈರತ್ವ? ತಮ್ಮಂದರು ಈಗಲೇ ಬರುತ್ತಿದ್ದಾರೆ. ಈಗ ಬಂದ್ರೇನಪ್ಪ? ಹೌದಣ್ಣ, ಆ ರುದ್ರಮಣೇಶ್ವರನ ಜಾತ್ರೆಯಲ್ಲಿ ತೇರಿನ ಸಡಗರದೊಂದಿಗೆ ಆ ಗುರುವಿನ ಆಶೀರ್ವಾದ ಪಡೆದುಕೊಂಡು ಈಗ ತಾನೇ ಬಂದೇವಣ್ಣ. ಅಣ್ಣ ಅಣ್ಣ ಅದೇನೋ ವೈರತ್ವ ಅಂತ ಅತ್ತಿಗೆ ಮುಂದೆ ಹೇಳ್ತಿದೆಯಲ್ಲ, ಏನದು? ಏನಿಲ್ಲಪ್ಪ, ಅಂತ ಪ್ರಸಂಗ ಒದಗಿ ಬಂದಿತ್ತು ನನಗೆ. ಯಾಕಣ್ಣ? ಜೋಡು ಹುಲಿಗಳಂತ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಿರುವಾಗಲೇ ಅದು ಯಾವದ ಪ್ರಸಂಗದ ಬಂಡೆ ನಿನ್ನ ಮೇಲೆ ಬಂದು ಬಿದ್ದಿತು ಹೇಳೀಗ. ಲೇ ಅಣ್ಣ, ಹೇಳಣ್ಣ, ಅದು ಯಾವ ಪ್ರಸಂಗದ ಬಂಡೆ ನಿನ್ನ ಮೇಲೆ ಬಂದು ಬಿದ್ದಿತು? ಏನಿಲ್ಲಪ್ಪ ಸೋದರ, ಏನಿಲ್ಲ. ನೀನು ನನ್ನದೊಂದು ಮಾತು ಕೇಳಬೇಕು ಸೋದರ. ಒಂದೇ ಕಣ್ಣ 10 ಕೇಳು. ಅದಕ್ಕೆ ತಪ್ಪಿ ನಾನು ನಡೆದರೆ ನಿನ್ನ ತಮ್ಮನಾಗೆ ಹುಟ್ಟಿದ್ದಕ್ಕೆ ಏನು ಸಾರ್ಥಕ? ಹಾಗಾದರೆ ಇಂದಿನಿಂದ ನೀನು ಆ ಶೇಖರ್ ಎಲೆಕ್ಷನ್ ಪ್ರಚಾರ ಬೆಂಬಲಿಸ ನಿಲ್ಲಿಸಬೇಕಪ್ಪ. ಅಣ್ಣ, ಹೌದಪ್ಪ, ಆ ನಾಗೇಗೌಡನ ಎದುರು ಹಾಕಿಕೊಳ್ಳೋದು ಬೇಡಪ್ಪ. ಇದು ನನ್ನ ಕಡೆ ಆಜ್ಞೆ ಶೇಖರ, ಕಡೆ ಆಜ್ಞೆ. ಅಣ್ಣ, ಅಂದರೆ ನನ್ನ ಈ ನಿನ್ನ ಮಾತು ಆ ನಾಗೇಗೌಡನಿಗೆ ಹೆದರಿ
ನಾವೆಲ್ಲ ತಲೆ ತಗ್ಗಿಸಬೇಕೆ? ಸೋದರ, ತಲೆ ತಗ್ಗಿಸು ಮಾತಲ್ಲ ಸೋದರ. ಸುಖದ ಸಂಪತ್ತಿನಲ್ಲಿ ನೆರೆತಿರುವ ಈ ನಮ್ಮ ಮನಿತಾನ ಕಷ್ಟದ ಹೆಗಲು ಹೊತ್ತು ಉರಿಬೇಕತ್ತಪ್ಪ. ಇದೇ ನಮ್ಮ ಮನಿತಾನ. ಅಣ್ಣ, ಎಂತ ಹೇಳಿತನದ ಮಾತನಾಡುತ್ತಿರುವೇನ? ಆ ನಾಲಾಯಕ ನಾಗೇಗೌಡನಿಗೆ ಹೆದರಿ ಸುಖದ ಸೋಪಾನ ಕೈ ತಪ್ಪಿಸಿ ಕಷ್ಟದ ಹೆಗಲನ್ನು ಹತ್ತಿಸಲಿಕ್ಕೆ ಅವನೇನು ಹುಲಿಯೋ ಅಥವಾ ಕರಡಿಯೋ? ಬಿಟ್ಟು ಬಿಡೋಣ ಈ ನಿನ್ನ ಹಠವನ್ನು. ಒಂದು ವೇಳೆ ನಮ್ಮ ಮನೆತನಕ್ಕೆ ಅವನು ಕಣ್ಣು ಹಾಕಿದ್ದೇ ಆದರೆ ಅಂದೇ ಅವನ ಕಣ್ಣನ್ನು ಕಿತ್ತಿ ಮಣ್ಣಿನಲ್ಲಿ ಹೂತಾಕಿ ಅವನ ದೇಹದ ಬಿಸಿ ರಕ್ತವನ್ನೇ ಕುಡಿದು ಬಿಡ್ತೀನಿ. ನೋಡಪ್ಪ, ನಿಮ್ಮ ಅಣ್ಣನವರು ಹೇಳೋ ಮಾತನ್ನ ಸ್ವಲ್ಪ ಕೇಳು. ಯಾಕಂದ್ರೆ ಇದೀಗ ತಾನೇ ಹೊಲದಿಂದ ಬೆದರಿಕೆ ಹಾಕಿ ಕಳಿಸಿದ್ದಾನೆ ಆ ಗೌಡ. ಏನ್ ಹೇಳ್ತಾ ಇದೀಯ ಅತ್ತಿಗೆಮ್ಮ? ಕೇವಲ ಹೋಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ನನ್ನನಿಗೆ ಹೆದರಿಸಿ ಬೆದರಿಸಿ ಕಳಿಸಿವ್ರೇ ಆ ನಾಲಾಯಕ ನಾಗೇಗೌಡ. ಲೇ ಮಗನ ನಾಗೇಗೌಡ, ನೀನು ಗಂಡಸೇ ಆಗಿದ್ದರೆ ನನ್ನೆದುರಿಗೆ ಬಂದು ನಿಂತು ಮಾತನಾಡಬೇಕಿತ್ತಲೇ ರಣ ಹೇಳಿ ನನ್ನ ಮಗನೇ. ಅಣ್ಣ, ಏನೆಂದು ಬಗಳಿದ ಆ ದೇಸಾಯಿ ಗೌಡ? ಹೇಳಣ್ಣ, ಹೇಳು. ಏನೆಂದು ಹೇಳಿಲ್ಲಪ್ಪ. ಅವನಾಡಿದ ಮಾತು ಒಂದು ಎರಡು ಚೆ 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 ಚೆ. ಹೇಳಣ್ಣ, ಹೇಳು. ಮೂಕನಾಗಿ ನಿಲ್ಲಬೇಡ ಈ ವಿಷಯದಲ್ಲಿ. ನಿಮ್ಮ ತಮ್ಮಂದಿರಿರೋದೇ ನಿಮ್ಮಿಬ್ಬರ ರಕ್ಷಣೆಗಾಗಿ, ನಿಮ್ಮಿಬ್ಬರ ರಕ್ಷಣೆಗಾಗಿ. ಹೇಳಣ್ಣ, ಹೇಳು. ನಿನ್ನನ್ನು ಹೊಡೆಯುತ್ತೇನೆಂದೇ ಬಗಳಿದನೆ ಅಥವಾ ನಿನ್ನ ಕಡಿಯುತ್ತೇನೆಂದೇ ಬಗಳಿದನೆ? ಒಂದು ವೇಳೆ ಅವನು ಕಿಡಿ ನುಡಿಯನ್ನಾಡಿದ್ದೇ ಆದರೆ ಈಗಲೇ ಹೋಗಿ ಅವನನ್ನು 32 ಹಲ್ಲನ್ನು ಉದುರಿಸಿ ಬಿಟ್ಟು ಬರ್ತೇನೆ. ನೋಡಪ್ಪ, ಅವನನ್ನು ಕಡಿತೀನಿ ಹೊಡಿತಿಂತ ಹೋದರಲ್ಲ, ಎಷ್ಟೋ ಜನ ಜೈಲಿನಲ್ಲಿ ಬಿದ್ದಿದ್ದಾರೆ. ಇದು ನಮಗೆ ಯಾಕೆ ಬೇಕು ಶೇಖರ ಈ ರಾಜಕೀಯ ವೈರತ್ವ? ಬಿಟ್ಟು ಬಿಡಪ್ಪ ಈ ನಿನ್ನ ಹಠವನ್ನು. ಬಿಟ್ಟು ಬಿಡುವೆಂದು ಕಟುವಾಗಿ ನುಡಿಯಬೇಡನ. ಈ ನಿನ್ನ ತಮ್ಮನಿಗೆ ಹಠಯೋಗಿ ಗೌಡನೆಂದು ನಾವೆಲ್ಲರೂ ಷಂಡರಾಗಿ ಅವನಿಗೆ ತಲೆ ಸಗ್ಗಿಸಿದರೆ ನಾಳೆ ಅವನು ಕಟುಕನಾಗಿ ನಮ್ಮ ವಂಶವನ್ನೇ ತಿಂದು ತೇಗ್ ಹಾಕಿ ಬಿಡುತ್ತಾನೆ. ಆವಾಗ ಏನು ಮಾಡುವುದು? ಹೀಗೆ ನಿನ್ನ ಮಾತಿನಂತೆ ಹೆದರಿ ಮಹಾತ್ಮ ಗಾಂಧೀಜಿಯವರು ಹೇಡಿಯಾಗಿ ಮನೆಯಲ್ಲೇ ಕುಳಿತಿದ್ದಾರೆ. ಇಂದಿಗೂ ನಾವೆಲ್ಲ ಭಾರತೀಯರು ಬ್ರಿಟಿಷರ ಗುಲಾಮರಾಗಿಯೇ ಬಾಳುತ್ತಿದ್ದೆವು. ಅದಕ್ಕೆಲ್ಲ ಎದೆಗೊಟ್ಟು ಹೋರಾಡಿ ಗೆಲ್ಲಲಿಲ್ಲವೇ ಈ ಭಾರತ ಭೂಮಿಯನ್ನು? ಅಂದಾಗ ಇದರಲ್ಲೂ ನ್ಯಾಯ ದೊರಕಿಸಿ ಕೊಡುವುದೇ ನನ್ನ ಮುಖ್ಯ ಗುರಿ. ತಮ್ಮ ಸೋದರ, ಭಾರತ ದೊರಕಿಸಿ ಸ್ವತಂತ್ರ ತಂದ ಆ ಗಾಂಧಿ ಮಂತಂದವ್ರ ಗುಂಡಿಟ್ಟ ಕೊಲ್ಯಾರಪ್ಪ ಈ ಸಮಾಜ. ಅಂತ ನೀಚ ಗೋಡ್ಸೆನೆ ಕೊಂದು ಹಾಕಿದರು. ಆ ಮಹಾತ್ಮನ ಹೆಸರು ಇಂದಿಗೂ ಭಾರತ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿದೆ ಸುವರ್ಣಾಕ್ಷರದಲ್ಲಿ. ಅಂದಾಗ ನಾವೇಕೆ ಹೆದರಬೇಕು ಪ್ರಾಣಕ್ಕೆ? ಅಂತ ನೀಚ ಗೋಡ್ಸೆನಂತ ಸಾವಿರಾರು ಸೂರ ಸರ್ದಾರರು ಎದುರಾಗಿ ಬಂದರು. ಈ ನಿನ್ನ ತಮ್ಮ ಅವರಿಗೆ ಹೆದರದೆ ಕಾಲು ಕೆದರಿದ ಹುಲಿಯಾಗಿ ನಿಲ್ಲುತ್ತಾನೆ ಆ ಭಂಡ ರಾಕ್ಷಸರಿಗೆ. ತಮ್ಮ, ಅದನ್ನೆಲ್ಲ ಹೆದರ್ಸಕ್ಕೆ ನಾನಿದ್ದೀನಿ. ಆ ಗೌಡ ಹುಲಿನಲ್ಲ ಕರಡಿನಲ್ಲ. ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳು ಶೇಖರ, ಕಾಲಾವಕಾಶ ತೆಗೆದುಕೊಳ್ಳು. ಶೇಖರ್, ನಮಗ್ಯಾಕೋ ಪ್ರಾಣದ ಭಯ ತುಂಬಿದೆ. ಬಿಟ್ಟು ಬಿಡಪ್ಪ ನಿನ್ನ ರಾಜಕೀಯ ಹಠಬಂಡ. ಅತ್ತಿಗೆ, ಪ್ರಾಣಕ್ಕೆ ಹೆದರಿ ನಮಗೇಕೆ ಬೇಕು ರಾಜಕೀಯ ಅಂತ?
ಹೇಡಿಯಾಗಿ ನಾವು ಮನೆಯಲ್ಲೇ ಕುಳಿತರೆ ಓ ನಾಗೇಗೌಡ ನಾಡಿಗೆನೇ ಅರಸನಾಗಿ ಬಡವರ ರಕ್ತ ಕುಡಿಯುತ್ತಾನೆ ಒಂದೇ ಒಂದು ತಿಂಗಳಲ್ಲಿ. ಅದಕ್ಕಾಗಿ ನಮ್ಮಂತ ವಿದ್ಯಾವಂತ ತರುಣರೇ ಸತ್ಯ ಯಾವುದೆಂದು ಕಾಪಾಡದೆ ಕೇವಲ ನೋಟಿನಾಸೆಗಾಗಿ ಓಟು ಹಾಕಿ ಅವರನ್ನು ಆರಿಸಿ ತಂದು ಇಡೀ ಕರ್ನಾಟಕವನ್ನೇ ಲೂಟಿ ಮಾಡಿಬಿಡ್ತಾನೆ ಆ ನಾಗೇಗೌಡ. ಅದಕ್ಕೆ ನಿಮ್ಮಂತವರ ಬೇಕಾಗಿದೆ ಅಂತವರ ಭಂಡ ರಾಜಕೀಯಕ್ಕೆ. ಸಂತೋಷ ಸೋದರ, ಸಂತೋಷ. ಈ ಸಮಾಜದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲಿ. ನೀವು ದೊಡ್ಡ ಅಧಿಕಾರಿಯಾಗಿ ಮುಂದೆ ಬಂದರೆ ಸಾಕು ಶೇಖರ, ಮುಂದೆ ಬಂದರೆ ಸಾಕು. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದದ ಬಲ ಬೇಕಣ್ಣ. ಸಂತೋಷ ಸೋದರ, ಸಂತೋಷ. ಇನ್ನೊಂದು ಮಾತು ಸೋದರ, ಇನ್ನೊಂದು ಮಾತು ಸೋದರ, ಸತ್ಯ, ನ್ಯಾಯ, ನೀತಿ, ಧರ್ಮ ಇವು ಮೂಲ ಮಂತ್ರ ತಿಳ್ಕೊಂಡರೆ ಅದೇ ನಿಜವಾದ ಧರ್ಮ. ಹೌದಪ್ಪ, ಅನ್ಯಾಯ ಅತ್ಯಾಚಾರನವೆಲ್ಲ ನಿನ್ನ ಕಾಲ್ ಕೆಳಗೆ ಹಾಕಿ ತುಳಿದು ಈ ನಾಡಿನ ಭ್ರಷ್ಟರ ಹತ್ಯೆಗೆ ಶ್ರೇಷ್ಠ ಮನುಜರಾಗಿ ನಿಮ್ಮ ಹೆಸರನ್ನ ಬಳಸ್ಕೊಳ್ಳಿ. ಇದೇ ನಿಮ್ಮ ಅತ್ತಿಗೆ ಮನದ ಆಸೆ. ಆಯ್ತು ಅತ್ತಿಗೆ ನಿನ್ನ ಮೈದುನ ಈ ಸಮಾಜದಲ್ಲಿ ತಲೆಬಾಗಿ ನಡೆಯೋದು ಮೂರು ಜನರಿಗೆ ಮಾತ್ರ. ಮೊದಲನೇದಾಗಿ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಿಂತ ನನಗೆ ಹೆಚ್ಚಾಗಿ ಸಾಕಿಸಲು ನನ್ನ ಅಣ್ಣ ಅತ್ತಿಗೆಯರಿಗೆ ಮಾತ್ರ. ನಂತರ ನನ್ನ ಆರಾಧ್ಯ ದೇವರಾದ ಗಾನಯೋಗಿ ಗದುಗಿನ ಪುಟ್ಟ ರಾಜ ಗವೈಗಳಿಗೆ ಮಾತ್ರ ನಾನು ತಲೆಬಾಗಿ ನಮಸ್ಕಾರ ಮಾಡೋದು. ಅದಾದ ನಂತರ ಕರ್ನಾಟಕದ ಜನ ಎಂದೂ ಮರೆಯದ ಮಾಣಿಕ್ಯ, ನಗುಮುಖದ ಒಡೆಯ, ಕರ್ನಾಟಕದ ರತ್ನ, ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಈ ತ್ರಿಶಕ್ತಿಯ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ ಅತ್ತಿಗೆ. ಆಯ್ತು ಅತ್ತಿಗೆ, ದೇವರಂತ ಅಣ್ಣ ಅತ್ತಿಗೆರೇ ನೀವಿರುವಾಗ ನಿಮ್ಮ ಮಾತನ್ನು ನಾನು ಅಕ್ಷರಸ ಪಾಲಿಸುತ್ತೇನೆ. ಸಂತೋಷ ಸೋದರ. ಕಟುಕ ಶ್ರೀಮಂತರಿಗೆ ಸಿಂಹದ ಮರಿಯಾಗಿ ಈ ನಾಡಿಗೆಯನ್ನು ಕೇಡು ಬಗೆವರರ ರಾಕ್ಷಸರಿಗೆ ಕಾಲು ಕೆದರಿದ ಹುಲಿಯಾಗಿ ಓದಿನಿಂದ ಮುಂದಾಗಿ ನಿಮ್ಮ ಸೇವೆಯಲ್ಲೇ ನಾನು ಮಡಿವೆ. ಸಂತೋಷ ಸೋದರ, ಸಂತೋಷ. ಈ ನಿಮ್ಮ ಅಣ್ಣ ಅತ್ತಿಗೆರ ಜನ್ಮ ಸ್ವಾರ್ಥಕವಾಯಿತು. ಈ ಮನಿ ಉಸಿರು ಮಕ್ಕಳಂತಿರುವ ದೇವರ ಗುಡಿಯಾಗಲಿ. ಈ ಸಂತೋಷಕ್ಕೆ ಎಲ್ಲರೂ ಹಾಡೊಂದು ಬನ್ನಿ. ಆಯ್ತಣ್ಣ, ಹಾಡೋಣ ಬನ್ನಿ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗ ನಿಂದು ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣೆಯು. ನಮ್ಮ ಈ ಜೀವ ಒಂದಾಗ ನಿಂದು ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗ ನಿಂದು ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣಿಯೇ.
ನಾವೆಲ್ಲ ನೆಪ ಮಾತ್ರವೇ. ಎದುರಲಿ ಪ್ರೀತಿ ಮೆರೆದಾಗ ಕಾಲ ಚಟ್ಟ ತಿರುಗಿ ನಮ್ಮ ನಿಧಿ ಹಿಡಿದು ಇಂದು ನಾವೆಲ್ಲ ಒಂದಾದ್ರಿವೆ. ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಬಂದಾಗಲೆಂದು. ಬಂದ ಎಂದೆಂದಿಗೂ ಕಳುವುದು ರಾತ್ರಿ ಕೊಡುಬೇಗ ಬೇಡ ಬೈದಿ ನಮಗೆ ಇರಲು ಬೈದಿ ಜೊತೆಗೆ ನಮ್ಮ ಗುರಿಯನ್ನು ನಾವು ಕಾಣುವೆ. ಲಾ 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 ಆಯ್ತು ಸೋದರ, ನೀವು ಒಳಗಡೆ ಹೋಗಿ. ಆಯ್ತು ಸೋದರ, ನೀವು ಒಳಗಡೆ ಹೋಗಿ ಡ್ರೆಸ್ಸನ್ನು ಚೇಂಜ್ ಮಾಡ್ಕೊರಿ. ನಿಮಗೆ ಹಣ, ಸಾಲಿಗೆ ಹಣ ನಾ ಕೊಡ್ತೇನೆ. ಆಯ್ತಣ್ಣ, ಹೋಗ್ತೇವೆ. ನೋಡಿದೆ ಕಮಲ, ನನ್ನ ತಮ್ಮಂದಿರ ಆಡುವ ನುಡಿಗಳ ಕೇಳಿದರೆ ಒಂದೊಂದು ಅಕ್ಷರ ಎದೆಯಲ್ಲಿ ಬರದಿಟ್ಟಂತೆ. ಹಾಗಾದರೆ ಇಂದಿನಿಂದ ನೀನು ಅವರಿಗೆ ಹೆತ್ತ ತಾಯಿಯಂತೆ ನೀನು ನಡೆಸಿಕೊಳ್ಳುವೆ. ಸ್ವಾಮಿ, ಇಂದಿನಿಂದ ಅವರು ನನ್ನ ಮೈದುನರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ ಅಂತ ನಾನು ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳುವೆ ನಾನೆಂದು. ಎದ್ದೇಳು ಕಮಲ, ಎದ್ದೇಳು. ಹಾಗಾದರೆ ಇಂದಿನಿಂದ ನೀನು ಕಷ್ಟಕ್ಕೆ ಹೆಗಲು ಕೊಟ್ಟು ಹೆತ್ತ ತಾಯಿಯಂತೆ ನನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ಹೇಳಿ ಅವ್ರನ್ನ ಜಾಗೃತಿಯಿಂದ ನೋಡಿಕೊಳ್ಳೋದು ನಿನ್ನ ಧರ್ಮ. ನೀನು ನಡೆಸಿಕೊಡುವೆಯಾ? ಆಯ್ತು ರೀ, ನಿಮ್ಮ ಮಾತಿನಂತೆ ಆಗಲಿ. ಚಂದ್ರ ತಾರಿನಕ್ಕೆಂಕ ಈ ನಿನ್ನ ಪತಿರಾಯನಿಗೆ ಸಂತೋಷಕ್ಕೆ ಒಂದು ಹಾಡೊಂದು ಹಾಡಬಾರ್ದು. ಹೆಚ್ಚಿನ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಜೊತೆಯಾದಾಗ ದಿನವೂ ಆನಂದವೇ. ಹೀಗೆ ನಾವು ತಿರುಗಾಡುವಾಗ ಬದುಕು ಸಾರ್ಥವೇ.
ಹಾಡುವ ನುಡಿಯೋ ಬೇನಿನ ಸಿಹಿಯೋ ಒಡೆಯುವ ಹಾಗೆ ಹೂವಿನ ಹಾಗೆಯೋ ಅನುಗಾನ ಅನುರಾಗ ಅನುಗಾನ ಅನುರಾಗ ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ಅಂದು ಹೀಗೆ ನಾನು ಸೇರಿಯಾಡುವಾಗ ಬದುಕೋ ಸಾರ್ಥವೇ ಮಧುವನವಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ಗರಿಸ ಗರಿಸ ದಸ ಗರಿಸ ಗರಿಸ ದಸ ಗರಿಸ 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 ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ಹೀಗೆ ನಾನು ಸೇರಿಯಾಡುವಾಗ ಬದುಕು ಸಾರ್ಥವೇ ಲಾಲಯ ಬನ್ನಿ ಸ್ವಾಮಿ, ಊಟ ಮಾಡಿರುವಂತೆ ಬರ್ತೇನೆ. ದೇಸಾಯಿಗೋಳನೆಂಬ ದರ್ಬಾರದಿಂದ ಒಪ್ಪಿಸಿ ಮೆರೆಯುತ್ತಿರುವ ನಾಗೇಗೌಡ ಮಿಲ್ ಮ್ಯಾನೇಜರ್ ಆಗಬೇಕೆಂದು ಬಂದರೆ ಎನ್ನ ಮನ ಮುಳಿದು ಹೋಯಿತಲ್ಲ. ಅವನು ಸಾಕು ಮಗಳು ಲಕ್ಷ್ಮಿಯ ರೂಪದಲ್ಲಿ ತೇಲಿ ನಾಗೇಗೌಡ ಸಾವಿರಾರು ಬಡ ಕಾರ್ಮಿಕರನ್ನು ರಕ್ತ ಹೆಪ್ಪ ಹಾಕಿಸಿಕೊಂಡು ಈ ನಿನ್ನ ಶ್ರೀಮಂತಿಗೆ ಘಟ್ಟ ಉರುಳಿಸಬೇಕೆಂದರೆ ಎಂದು ನಾನು ಆ ಲಕ್ಷ್ಮಿಯ ಕೈ ಹಿಡಿಯಲೇಬೇಕು. ಅವಳಿಗೆ ನಾಗಂಡನಾಗಿ ಪುಣ್ಣನಾಗಿ ಬಡವರ ಜೀವ ಹೊಡೆಯುತ್ತಿರುವ ನಿನ್ನ ರಾಜಕಾರಣಿಯನ್ನು ಮಣ್ಣು ಮುಖ್ಯಸ್ಥೆ ನಾನೇ ಶ್ರೀಮಂತನಾಗಿ ಮೆರೆಯದಿದ್ದರೆ ನನ್ನ ಹೆಸರು
ಜಗ ಮೆಚ್ಚಿದ ಜಗನ್ನಾಥನೇ ಅಲ್ಲ. ರಾಜ ಗೆಲ್ಬೇಕನ್ನೋ ತಾಕತ್ತಿದ್ರೆ ರಾಜನ ಗೆಲ್ಲೋ ತಾಕತ್ತಿರ್ಬೇಕು. ಬಿದ್ದ ಆಡಕ್ಕಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾದರೆ Come on, director. Bandanodu director. Anjadi anjadi gurilla. Anjadi anjadi gurilla. La 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 la. ಏ ಕರಿಯ ಮರಿಯ, ಹೇಳಿ ಬಾಸ್. ನಮ್ಮ ಸೇಡಿನ ನರ ಕುರಿಗಳನ್ನು ಹರಿದು ತಿನ್ನಲು ಸಿದ್ಧಪಡಿಸಿರಿ ನಿಮ್ಮ ಕೋವಿಗಳನ್ನು. ಎಲ್ಲ ಸಿದ್ಧತೆ ಬಾಸ್. ಸೇಡು ಸೇಡೆಂಬ ಮಿಡಿನಾಗರ ಹೆಡೆ ಎತ್ತಿ ಕರಿಸಿ ಶ್ರೀಮಂತ ನರ ಕುರಿಗಳನ್ನು ಹರಿದು ತಿಂದರು ಆರುವುದಿಲ್ಲ ನನ್ನ ಸೇಡು. ಯಾಕೆ ಗೊತ್ತಾ? 25 ವರ್ಷದ ಹಿಂದೆ ನನ್ನ ತಂದೆ ತಾಯಿ ತಮ್ಮಂದರನ್ನು ಕೊಂದ ಆ ಗೌಡ ಯಾರೆಂದು ತಿಳಿದು ನನ್ನ ರಕ್ತದ ಆವೇಶದಲ್ಲಿ ಅವನ ಸುಟ್ಟು ಹಾಕಿ ಅವನ ಆತ್ಮಕ್ಕೆ ಶಾಂತಿ ಕೋರದಿದ್ದರೆ ನನ್ನ ಹೆಸರು ಚಕಾಮುಖಿ ಚಕ್ರಪಾಣಿಯೇ ಅಲ್ಲ. ಏ ಕರಿಯ ಮರಿಯೋ ಬಾಸ್, ನನ್ನ ಸೇಡಿನ ನರ ಕುರಿಗಳನ್ನು ಹೇಗೆ ಹರಿದು ತಿನ್ನಬೇಕು ಗೊತ್ತಾ? ಎಲ್ಲ ಈ ಹಸಿ ಮಾಸದ ಕೋಳಿ ಆಡದಂತೆ ತಿನ್ನುವನ. ಹಾಗೆ ಹರಿದು ತಿಂದರೂ ಆರುವುದಿಲ್ಲ ನನ್ನ ಸೇಡು. ಕರಿಯೋ ಮರಿಯೋ, ಆ ಬೇಟೆ ಆ ಬೇಟೆಗಳನ್ನು ಹೀಗೆ ಹರಿದು ತಿನ್ನುವನ. ಹೌದು ಮರಿಯ, ಸಿಂಹದ ಗುಹೆಯಲ್ಲಿ ಹೊಕ್ಕು ಹರಡಿ ಓಡಾಡಬೇಕು ಆ ನರಕುಣ್ಣೆ. ಆ ನರ ಕುರಿಯನ್ನು ಆ ನರೆ ಕುರಿ ಒದ್ದಾಡಿ ಸಾಯಬೇಕು ನನ್ನ ಗವೆಯಲ್ಲಿ. ಆ ಗೌಡನ ಮನೆ ಯಾವುದೊಂದು ಪತ್ತೆ ಹಚ್ಚಿ ಆಳೆಗೆ ಬೆಳೆಸಿರಿ ಅವನ ಮನೆ ಹತ್ತ ಪ್ರಯಾಣ. ಗುರುತಿಸಿಕೊಂಡರೆ ಆಗಲೇ ಬಿಡುವನು ಆ ಕೋಣನ ದೇಹವನ್ನು. ಒಮ್ಮೆಲೆ ಹೆದರಿ ನನ್ನ ಸೇಡು ತೀರುವುದಿಲ್ಲ. ನಾಗೇಗೌಡ ಕರಿಯ ಮರಿಯ, ನಮ್ಮ ಕೈಗೆ ಸಿಕ್ಕ ಆ ಬೇಟೆಗಳನ್ನು ಪ್ರತಿ ನಿಮಿಷ ಕೊಂದರು ಆರುವುದಿಲ್ಲ ನನ್ನ ಸೇಡು. ಅವನ ಎದೆಯ ಮೇಲೆ ಕಾಲಿಟ್ಟು ಎತ್ತಿ ತೋರಿಸುವೆ ಈ ಚಕ್ರಪಾಣಿಯ ನೀತಿಯನ್ನು. ಆಗ್ಲಿ ಬಾಸ್, ಈಗಲೇ ಹೋಗಿ ನಮ್ಮ ಕುದುರೆಗಳನ್ನು ಸಿದ್ಧಪಡಿಸುತ್ತೇನೆ. ಹೌದು ಕರಿಯ,
ಈ ಚಕ್ರಪಾಣಿಯ ಕುದುರೆ ಗಂಡು ದರಬಾರಿನೊಂದಿಗೆ ಅವನ ಮನೆ ಹೊಕ್ಕರೆ ಅವತ್ತೇ ಒಡೆದು ಹೋಗಬೇಕು ಅವನ ಹೃದಯ. ಕರಿಯೋ ಮರಿಯೋ? ಹೌದು ತಾನೇ. ಗೋರಾಜದಲ್ಲಿ ನಮ್ಮ ಕುದುರೆ, ಗೋರಾಜದಲ್ಲಿ ಹೌದು ತಾನೇ, ಗೋರಾಜದಲ್ಲಿ ಗೌಡ ಬಡವರ ಹಸೆ ರಕ್ತ ಕುಡಿಯುತ್ತಿರುವ ನೀನನ್ನು ಕಂಡಲ್ಲಿ ಗುಂಡಿಟ್ಟು ನನ್ನ ರಕ್ತದ ಆವೇಶದಲ್ಲಿ ನಿನ್ನನ್ನು ಸುಟ್ಟು ಹಾಕಿ ಕೈಲಾಸ ಕಂಡ ನನ್ನ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ಕೊರದಿದ್ದರೆ ನನ್ನ ಹೆಸರು ಟೈಗರ್ ಚಕ್ರಪಾಣಿ ಅಲ್ಲ. ಚಕ್ರವರ್ತಿ ಚಕ್ರವರ್ತಿ ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವಿರೋಧಿ ವೀರ. ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವಿರೋಧಿ ವೀರ. ನಮಸ್ಕಾರ ಕಾಡಿನ ರಾಜನಿಗೆ. ನನ್ನ ಅನುಮತಿ ಇಲ್ಲದೆ ಈಗವಿಗೆ ಪ್ರವೇಶಿಸಿದ ನೀನಾರು? ಹಿಂದೆ ಮಹದೇಶ್ವರ ಬೆಟ್ಟದಲ್ಲಿ ನಿಮ್ಮ ಸಹಪಾಠಿಗಳೊಂದಿಗೆ ಜನ್ಮ ಉಳಿಸಿಕೊಂಡ ಜಗನ್ನಾಥನಲ್ವೇ? ಓಹೋ, ಆ ಜಗನ್ನಾಥನೇ ನೀನು. ಇವರಾರು? ಇವರು ನಮ್ಮೂರಿನ ಗೌಡ್ರು. ಹಾಗೆ ಅವಳು ಅವರ ಸಾಕು ಮಗಳು ಲಕ್ಷ್ಮಿ ಅಂತ. ಅವರ ಪೂರ್ಣ ಹೆಸರು ನಾಗೇಗೌಡ ಅಂತ. ಯಾಕೆ? ಮತ್ತೆ ಎತ್ತದಿರು ನಾಗೇಗೌಡನ ಕೆಟ್ಟ ಹೆಸರನ್ನು. ಮತ್ತೆ ಎತ್ತಿದರೆ ಅವನ ಕತ್ತು ಸೀಳಲು ಹಾತೊರಿದು ಬರುವುದು ನನ್ನ ಸೇಡಿನ ಅಗ್ನಿಬಾಣ. ಯಾಕೆ ಬಾಸ್ ಇಂಥ ಮಾತು ನಮ್ಮ ಗೌಡ್ರಿಗೆ? ಹೌದು ಜಗನ್ನಾಥ್, ನಾವು ಚಿಕ್ಕವರಿದ್ದಾಗಲೇ ನಮ್ಮ ಸಂಸಾರವನ್ನೆಲ್ಲ ಹಾಳು ಮಾಡಿ ವೀರಕೇಶವನೆಂಬ ಸೂಜಿ ಕಲ್ಲಿನ ತರ ಮುಸುಕು ಹಾಕಿ ನನ್ನ ಹತ್ತಿರ ನಾಟಕ ಆಡಲು ಬಂದಿರುವ ಈ ಪ್ರಾಣಿ ಬೇರಾರು ಅಲ್ಲ, ನನ್ನ ತಂದೆ ತಾಯಿಯ ಪ್ರಾಣ ತೆಗೆದ ಕಡುವೈರಿ ಪ್ರಾಣಿ ಇದು. ಇದರ ಕಾಲು ತಿರುವಿ ಹಾಕಿ ಕತ್ತು ಕೈವೇ ಸರಿ ಹಿಂದಕ್ಕೆ. ಸಮಾಧಾನ ತಗೊಳ್ಳಿ ಬಾಸ್, ಸಮಾಧಾನ ತೆಗೆದುಕೊಳ್ಳಿ. ಮೊದಲು ಇವರು ಯಾರಂತ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಅಂದರೆ ಇವರು ನೀವು ತಿಳಿದ್ರಂತ ನಾಗೇಗೌಡ್ರಲ್ಲ, ಚಿಕ್ಕ ನಾಗೇಗೌಡ್ರು ಅಂತ. ಯಾಕೆ ಗೌಡ್ರೆ? ಓಹೋ, ನನ್ನ ವೈರಿ ತನ್ನ ವೈರಿ ನಾನೇ ಎಂದು ಗೊತ್ತು ಮಾಡಿಕೊಂಡು ಕಿರ್ಚಾಡುತ್ತಿದ್ದಾನೆ ಈ ಚಕ್ರಪಾಣಿ. ಇದನ್ನು ಹೇಗಾದರೂ ಮಾಡಿ ನಾನು ಮೋಸದಿಂದ ಸೆರೆ ಹಿಡಿದು ಇದರಿಂದಲೇ ಮುಗಿಸಬೇಕು. ಓ ಶೇಖರ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೊನೆಗೆ ಇವನ ಎದೆಗೆ ಹಚ್ಚಬೇಕು ನಾನು ಕಿಚ್ಚೋ. ಚಕ್ರಪಾಣಿಯವರೇ, ನಾನು ಯಾರು ಅಂತ ತಮಗೆ ಪರಿಚಯವಿಲ್ಲ ಅಂತ ಕಾಣುತ್ತಾ ಇದೆ. ಹೌದು, ನೀವು ಹೇಳುವ ಮಾತು ನಿಜ. ಅಂದರೆ ನಾನು ಆ ನಾಗೇಗೌಡ ಅಲ್ಲ, ಆದರೆ ನಿನ್ನ ವೈರಿಯಾದ ಗೌಡನ ವೈರಿ ನಾನು ಸಣ್ಣ ನಾಗೇಗೌಡ ಅಂತ. ಅವನು ಯಾರು? ಅವನೆಲ್ಲಿದ್ದಾನೆ? ಅವನು ಅನೇಕ ಜನರನ್ನು ಕೊಲೆ ಮಾಡಿ ವಯಸ್ಸಾದ ನನ್ನ ಅಣ್ಣನನ್ನು ಕೊಲೆ ಮಾಡಿ ಹೋಗಿದ್ದಾನೆ. ಆದರೆ ನಾನು ಅವನ ದಾರಿಯನ್ನೇ ಕಾಯುತ್ತಿದ್ದೇನೆ. ಆದರೆ ಅವನ ಬಲಗೈ ಬಂಟ
ಇದೇ ಊರಲ್ಲಿ ಇದ್ದಾನೆ. ಯಾರವನು? ನೀವು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಅವನು ಯಾರು ಅಂತ ನಾನ್ ನಿಮ್ಗೆ ಹೇಳ್ತೇನೆ. ಆದ್ರೆ ನೀವು ಮಾತ್ರ ನಮ್ಮ ತಂದೆ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಸೋ ಮಚ್. ನಾವು ಇನ್ನು ಮುಂದೆ ನಿಮ್ಮವನೇ ಸಂಕೋಚವಿಲ್ಲದೆ ಹೇಳಿ ನಿಮ್ಮ ಹೇಳಿಕೆ ಏನೊಂದು. ನೋಡು ಚಕ್ರಪಾಣಿ, ಸುತ್ತಮುತ್ತ 25 ಹಳ್ಳಿಗೆ ನಾನು ದೊಡ್ಡ ದನಿ. ಇಂದಿನಿಂದ ನಾನು ಹೇಳಿದ ಹಾಗೆ ಕೇಳಿದರೆ ನಿನಗೆ ಒಂದು ಬಂಗಾರದ ಅರಮನೆಯನ್ನೇ ಕಟ್ಟಿಸಿ ಕೊಡುವೆ. ನಾಗೇಗೌಡ, ಕಿರಿಸ್ಬೇಡ, ಆ ವೈರಿ ನಿನ್ ಕೈಗೆ ಸಿಗಲ್ಲ. ಹೌದು ಹೌದು, ಈ ಗೌಡ ಹೇಳಿದಂತೆ ಗುರುತಿಸಿಕೊಳ್ಳಬೇಕು ನನ್ನ ವೈರಿಯನ್ನು. ಹೇಳಿ ಗೌಡ್ರೆ, ನಿಮ್ಮ ಹೇಳಿಕೆ ಏನಂತ? ನೋಡಿ ಚಕ್ರಪಾಣಿ, ನನ್ನ ಸೇಡು ತೀರಬೇಕೆಂದರೆ ಮುಂದೆ ನಾನು MLA ಆಗಬೇಕಾದರೆ ಆ ಗೌಡನ ಬಲಗೈ ಬಂಟನ ಕೃಷ್ಣನ ಕೊಲೆ ಆಗಲೇಬೇಕು. ನನಗೆದುರಾಗಿ ಎಲೆಕ್ಷನ್ ಟಿಕೆಟ್ ಅನ್ನು ತೆಗೆದಿದ್ದಾನೆ. ಅವನ ಕಥೆಯನ್ನು ಮುಗಿಸಿ ನನ್ನನ್ನು MLA ಮಾಡ್ತೀನಿ ಅಂದ್ರೆ ತೆಗೆದುಕೋ ಅಡ್ವಾನ್ಸ್ 10 ಲಕ್ಷ ರೂಪಾಯಿ. ಅಂದರೆ ನಿಮಗೆದುರಾಗಿ ನಿಂತ ಆ ವೈರಿನೇ, ಆ ಕೃಷ್ಣನೇ ನನ್ನ ವೈರಿನ ಗೌಡ್ರಿ. ಈ ಕೆಲಸವನ್ನು ನನಗೆ ಬಿಟ್ಟು ಬಿಡಿ. ನಮ್ಮ ಕರೆಯ ಮರೆಯರಿಂದ ಅವನನ್ನು ಹಿಡಿತರಿಸಿ ನಾಮಪತ್ರ ಸಲ್ಲಿಸದ ಹಾಗೆ ಮಾಡ್ತೀನಿ. ಓಕೆನಾ? ಓಕೆ, ನನ್ನನ್ನು ಈ ಮಠಕ್ಕೆ ಹತ್ತಿರಿಸಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ತೆಗೆದುಕೊಳ್ಳಿ ಈ ಹಣ. ನಾನು ಅವನ ನೆತ್ತರದ ನಕ್ಷೆಯನ್ನೇ ನೋಡಬೇಕು, ಆಯ್ತಾ? ಆ ನೆತ್ತರದ ನಕ್ಷೆಯನ್ನೇ ತೆಗೆದಕ್ಕಾಗಿಯೇ ಬದುಕಿದ್ದೇನೆ ಗೌಡ. ನಾನು ಕೆಟ್ಟವರ ಪಾಲಿಗೆ ಕೆರಳಿದ ಹುಲಿ, ಸೇರಿಟ್ಟರೆ ಕಾಳಿಂಗ ಸರ್ಪ ಅಂದಾಗ ಇಂದಿನಿಂದ ನಿಮ್ಮ ಬಲಗೈ ಬಂಟನಾಗಿ ನಿಂತು ನಿಮ್ಮೆದುರಾದ ಆ ದುಷ್ಟರನ್ನೆಲ್ಲ ದಮನ ಮಾಡಿ ಅವರನ್ನೆಲ್ಲ ಯಮಸದನ ಕಟ್ಟಿ ಮೋಸದಿಂದ ಮುಸುಗುತ್ತಿರುವ ನಾಗೇಗೌಡನನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಚಕ್ರಪಾಣಿಯೇ ಅಲ್ಲ. ಆಯ್ತು, ಇಂದು ಅವನ ಕಥೆಯನ್ನು ಮುಗಿಸಿ ನನ್ನ ಮನೆಗೆ ಬನ್ನಿ. ಇನ್ನೊಂದು ಬೇಟೆ ಇದೆ ಶೇಖರ್ನೆಂದು. ಅವನು ನಿನ್ನ ತಂದೆ ತಾಯಿಗೆಲ್ಲ ಕಾರಣ. ನನ್ನೇನು ಹೇಳಿ ಉರಿ ಎತ್ತಿಸಿ ಬಿಟ್ಟೆ ಗೌಡ ನನ್ನ ಹೃದಯದಲ್ಲಿ. ಅವನು ಮೊದಲು ಯಾರು ಅಂತ ಹೇಳು, ಅವನನ್ನು ಬರೆ ತೆಗೆದುಕೊಂಡು ಬರ್ತೇನೆ. ಹಾ, ಮೊದಲು ಆ ಕೆಲಸ, ನಂತರ ಶೇಖರ್ನ ಕೆಲಸ. ಆಮೇಲೆ ನಮ್ಮ ಗೌಡ್ರ ಅಧಿಕಾರ ನಿಮ್ಮ ಕೈಲೇ ಚಕ್ರಪಾಣಿ. ಬನ್ನಿ ಮಿಸ್ಟರ್ ಚಕ್ರಪಾಣಿ ಅವರೇ, ಹೋಗೋಣ. ನೀವು ಹೋಗಿ ಬನ್ನಿ, ಈ ಕೆಲಸ ಮುಗಿಸಿ ಬರ್ತೇನೆ. ಒಂದು ಜನರಂಗಾರ ಹೇಗಾದರೂ ಮಾಡಿ ಆ ಶೇಖರನ ಬಲಗೈ ಬಂಟ ಆದ ಕೃಷ್ಣನನ್ನು ಕೊಲೆ ಮಾಡಿ ಕೊನೆಗೆ ಈ ಚಕ್ರಪಾಣಿಯನ್ನು ಪಾತಾಳಕ ತುಡಿಯದಿದ್ದರೆ ಮೇರಾ ನಾಮ್
जगन्नाथ नहीं है। ಇಟ್ಟರೆ ಶಾಪ ಕೊಟ್ಟರೆ ತೀರ್ಪು ಅದೇ ಈ ನಮ್ಮ ಗೋಡ್ರು. ಅಮ್ಮ ತಲೆಗೊಡಿತಾಳೆ, ಅಪ್ಪ ಬೆನ್ಗೊಡಿತಾನೆ, ಮೇಷ್ಟ್ರು ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಈ ನಾಗೇಗೌಡ ಹೊರದ್ರೆ ಎದೆ ಗುಂಡಿಗೆ ಗಟ್ಟಿ ಇದೆಲ್ಲ ತಟ್ಟೋಡ್ಕೊ ಮಗಲೇ ಸೇಕ್ರ. ಮರಿಲೆಂಗೋ